ಸೀರೆ ಕುಚ್ಚು ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸೀರೆಗೆ ಸಿಂಪಲ್ ಆಗಿ ಒಂದೇ ಕುಚ್ಚಲ್ಲಿ 2 ಕಲರ್ ಹೇಗೆ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಐತಿ, ಈಜಿಯಾಗಿ ಹಾಕೋಬಹುದು. ನಾನು ಇಲ್ಲಿ ಬಿಡ್ಸ್ ಏನು ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಲ್ಲಿ ಸೀರೆಗೆ ಕುಚ್ಚು ಹಾಕಿ ತೋರಿಸ್ತೀನಿ. 2 ಕಲರ್ ನಾನು 2 ಕಲರ್ ದಾರ ಕೂಡ ಸುತ್ತಿ ಇಟ್ಟಿದ್ದೀನಿ. 47 ದಾರ ಸುತ್ತಿದ್ದೀನಿ. ಅಂದರೆ 2 ಕಲರ್ ಆಗ್ಬೋದಾ, 2 ಕಲರ್ 47 ಸುತ್ಕೋಬೇಕು. ಅಂದರೆ 87 ಆಗುತ್ತೆ. ಈ ರೀತಿ ಗಮ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ, ಬೇಗ ಆಗುತ್ತೆ. ಸುಜ್ಜಿಲಿ ಹಾಕಿದ್ರೆ ಲೇಟ್ ಆಗುತ್ತೆ. ಅಂದರೆ ಒಂದೇ ಕುಚ್ಚಲ್ಲಿ 2 ಕಲರ್ ಹಾಕಬೇಕಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಈ ಥರ ರೆಡಿ ಮಾಡಿ ಇಟ್ಬಿಟ್ರೆ ಬೇಗನೆ ಆಗ್ಬೋದು. ನಾನು ಇದೇ ರೀತಿ ಯಾವಾಗಲೂ ಅಷ್ಟೇ ರೆಡಿ ಮಾಡಿ ಇಟ್ಟು ಆಮೇಲೆ ಕುಚ್ಚು ಕಟ್ತೀನಿ. ಕುಚ್ಚು ಕಟ್ಟಾಗ ನೋಡಿ, ನಾನು ಜರಿ ಥ್ರೆಡ್ ತೊಗೊಂಡಿನಿ, ಕತ್ರಿ ಒಂದು ಬೇಕು, 2 ಕಲರ್ ದಾರ ತೊಗೊಂಡಿನಿ. ನಿಮ್ಮ ಸೀರೆ 2 ಕಲರ್ ಇದ್ದರೆ ಯಾವ್ದು ಕಲರ್ ಐತಿ ಅದು ಕಲರ್ ತೊಗೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಈ ಡಿಸೈನ. ಇಲ್ಲಿ ನೋಡಿ, ನಾನು ಕ್ರೋಶಾ ನೀಡಲ್ ತೊಗೊಂಡಿನಿ. ಕ್ರೋಶಾ ನೀಡಲ್ ತೊಗೊಂಡು ಹೋಲ್ ಮಾಡಬೇಕು. ಹೋಲ್ ಮಾಡಿಬಿಟ್ರೆ ಈಜಿಯಾಗಿ ಹಾಕೋಬೋದು. ಇವಾಗ ಹೋಲ್ ಆಗೈತಲ್ಲ, ದಾರ ರೆಡಿ ಮಾಡಿ ಇಟ್ಟಿದ್ದೀನಿ. ಆ ದಾರ ಹಾಕೋತೀನಿ. ಹಾಕಿಬಿಟ್ಟು ಎಳ್ಕೊತೀನಿ. ಎಳ್ಕೊಂಡು ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಹಿಡ್ಕೋಬೇಕು. ಹಿಡ್ಕೊಂಡು ಇನ್ನೊಂದು ಕಲರ್ ರೆಡಿ ಮಾಡಿಟ್ಟಿದ್ದಲ್ಲ, ಅದೇ ಹೋಲಲ್ಲಿ ಇನ್ನೊಂದು ಕಲರ್ ಹಾಕೋಬೇಕು. ಸ್ವಲ್ಪ ಹೋಲ್ ಮಾಡ್ತಾಯಿದ್ದೀನಿ. ಆಗ್ಲಿಕ್ಕಂದ್ರೆ ಇನ್ನು ಸುಜಿ ತೊಗೊಂಡು ಹೋಲ್ ಮಾಡ್ಕೊಳ್ಳಿ. ಇನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದು ಕೂಡ ಎಳ್ಕೊತೀನಿ. ಇವಾಗಲೂ ನೀವು ಕುಚ್ಚು ಕಟ್ಟಬೇಕಂದ್ರೆ ದಾರ ರೆಡಿ ಮಾಡಿ ಗಮ್ ಹಾಕ್ತೀವಲ್ಲ, ಆವಾಗಲೇ ಕುಚ್ಚು ಕಟ್ಟಬಾರ್ದು. ಸ್ವಲ್ಪ ಒಂದು 10 ನಿಮಿಷ ಇಟ್ಬಿಟ್ಟು ಆಮೇಲೆ ಹಾಕೋಬೇಕು. ಅಂದರೆ ಮುಂದ್ಗಡೆ ಗಟ್ಟಿ ಆಗುತ್ತಲ್ಲ, ಅದನ್ನ ಈಜಿಯಾಗಿ ಬಂದುಬಿಡ್ತಾವ. ಇವಾಗ ನೋಡಿ, ಸ್ವಲ್ಪ ಜರಿ ಥ್ರೆಡ್ ಕಟ್ ಮಾಡಿ ಗಂಟು ಹಾಕ್ತಾಯಿದ್ದೀನಿ. ಫಸ್ಟ್ ಸುತ್ತು ಹಾಕ್ತೀನಿ. 3-4 ಸುತ್ತು ಹಾಕಿ ಆಮೇಲೆ ಗಂಟು ಕಟ್ತೀನಿ. ನಾನು ಸುಜ್ಜಿ ಒಳಗೆ ಹಾಕಿ ಗಂಟು ಕಟ್ಟಲ್ಲ, ಇದೇ ರೀತಿ ಕಟ್ತೀನಿ. ಒಂದು 3-4 ಸುತ್ತಿ ಉಲ್ಟಾ ಮಾಡಿ ಗಂಟು ಕಟ್ಟಿಬಿಟ್ರೆ ಒಂದು 2-3 ಬಿಚ್ಚೋದಿಲ್ಲ. ನೀವು ಯಾವಾಗಲೂ ಸೀರೆ ಕುಚ್ಚು ಹಾಕಬೇಕಂದ್ರೆ ದಾರ ರೆಡಿ ಮಾಡಿ ಒಂದು 10-15 ನಿಮಿಷ ಇಡಬೇಕು. ಅಂದರೆ ಗಮ್ ಹಾಕ್ತೇವಲ್ಲ, ಹಸಿ ಇದ್ದರೆ ಹೋಲೊಳಗೆ ಹೋಗಲ್ಲ. ಗಮ್ ಹಾಕಿ ಒಂದು 10 ನಿಮಿಷ ಇಟ್ಟರೆ ಹೋಲಲ್ಲಿ ಈಜಿಯಾಗಿ ಹೋಗುತ್ತೆ. ಇವಾಗ ನೋಡಿ, ಗಂಟು ಕೂಡ ಕಟ್ಟಿದ್ದೀನಿ. ಇವಾಗ ಎಷ್ಟು ಉದ್ದ ಬೇಕು ಅಷ್ಟು ಕಟ್ ಮಾಡ್ಕೊತೀನಿ. ನಿಮ್ಗೆ ಉದ್ದ ಜಾಸ್ತಿ ಬೇಕಾದರೆ ಜಾಸ್ತಿ ಇಟ್ಕೊಳ್ಳಿ, ಕಮ್ಮಿ ಬೇಕಾದರೆ ಕಮ್ಮಿ. ಬೇಬಿ ಕುಚ್ಚು ಚಿಕ್ಕ ಚೆನ್ನಾಗಿ ಕಾಣಿಸ್ತಾವೆ, ಜಾಸ್ತಿ ಉದ್ದ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಇವಾಗ ನೋಡಿ, ಸ್ವಲ್ಪ ಗ್ಯಾಪ್ ಬಿಡ್ತೀನಿ, ಒಂದಿಷ್ಟು ಗ್ಯಾಪ್ ಬಿಟ್ಟು ಇವಾಗ ಹೋಲ್ ಹಾಕೋತೀನಿ. ಇವಾಗ ನೋಡಿ, ದಾರ ಹಾಕೋತೀನಿ. ಫಸ್ಟ್ ಪಿಂಕಲ್ಲಿ ಹಾಕ್ತೀನಿ, ಆಮೇಲೆ ಗ್ರೀನ್ ಕಲರ್ ಹಾಕ್ತೀನಿ. ನೀವು ಇವಾಗಲೂ ಸೀರೆಗೆ ಹಾಕಬೇಕಾದ್ರೆ ಇದೇ ರೀತಿ ಹಾಕೋಬೇಕು. ಸ್ಟಾರ್ಟಿಂಗ್ ಯಾವ್ದು ಕುಚ್ಚಲ್ಲಿ ನಾವು ಸೇಮ್ ಕಲರ್ ಹಾಕೋತೀವಲ್ಲ ಅದೇ ರೀತಿ ಹಾಕೊಂಡು ಹೋಗಬೇಕು. ಈ ಕಡೆ ಗ್ರೀನ್, ಈ ಕಡೆ ಪಿಂಕ್ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ನೀವು ಈ ಕಡೆ ಸ್ಟಾರ್ಟಿಂಗ್ ಪಿಂಕ್ ಹಾಕ್ಕೊಂಡಿವಲ್ಲ, ಈ ಕಡೆ ಗ್ರೀನ್ ಹಾಕ್ಕೊಂಡಿವಿ, ಇದೇ ರೀತಿ ಹಾಕ್ಕೋಬೇಕು. ಅದು ಕೂಡ ದಾರ ಹಾಕಿ ಎಳ್ಕೊಂಡಿನಿ. ಕರೆಕ್ಟಾಗಿ 2 ಸೇರಿ ಹಿಡ್ಕೊಂಡು ಜರಿ ಥ್ರೆಡ್ ತೊಗೊಂಡು ಸುತ್ತು ಹಾಕಿ ಗಂಟು ಕಟ್ತೀನಿ. ಈಜಿ ಐತೆ, ಏನು ಕಷ್ಟ ಇಲ್ಲ. ಬೇಬಿ ಕುಚ್ಚು ಈ ರೀತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. 2 ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾವ. ಚೆನ್ನಾಗಿ ನೀಟಾಗಿ ಹಿಡ್ಕೊಂಬಿಟ್ಟು ಜರಿ ಥ್ರೆಡ್ ಸ್ವಲ್ಪ ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ಸುತ್ತು ಹಾಕ್ತೀನಿ. 3-4 ಸುತ್ತು ಹಾಕಿ ಗಂಟು ಕಟ್ಟಬೇಕು. ಸೀರೆ ಯಾವ ಕಲರ್ ಇರ್ತಾವ ಅದು 2 ಕಲರ್ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಇದೇ ರೀತಿ ಹಾಕೋಬೇಕು ಸೀರೆಗೆ. ನೀವು ಬೇಕಂದರೆ ಮಣಿ ಹಾಕಬೇಕಂದ್ರೆ ಸೆಂಟ್ರಲ್ಲಿ ಮಣಿ ಹಾಕ್ಕೊಳ್ಳಿ. ಫಸ್ಟ್ ಮಣಿ ಹಾಕಿಬಿಟ್ಟು ಆಮೇಲೆ ಕುಚ್ಚು ಕಟ್ಕೊಳ್ಳಿ. 2 ಕಲರ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾವ. ಇವಾಗ ನೋಡಿ, ಗಂಟು ಕಟ್ಟಿದ್ದೀನಿ. ಕರೆಕ್ಟಾಗಿ ನೋಡಿಬಿಟ್ಟು ಕಟ್ ಮಾಡ್ತೀನಿ. ಎಲ್ಲ ಕುಚ್ಚು ಒಂದೇ ಲೆವೆಲ್ ಇರಬೇಕಲ್ಲ, ಅದು ಕುಚ್ಚು ಎಷ್ಟು ಐತಿ ಅಷ್ಟು ಕಟ್ ಮಾಡ್ಕೊತೀನಿ. ನೋಡಿ, ಒಂದು ಉದ್ದ ಒಂದು ಸ್ವಲ್ಪ ಕಮ್ಮಿ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಎಲ್ಲ ಒಂದೇ ರೀತಿ ಇರಬೇಕು. ನೋಡು, ಕಟ್ ಮಾಡಿದ್ದೀನಿ. 2 ಕೂಡ ಒಂದೇ ರೀತಿ ಐತಿ ಕುಚ್ಚು. ಎಷ್ಟು ನೀಟಾಗಿ ಬಂದೈತಿ ನೋಡಿ. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗೈತಿ. ಇನ್ನು ಹೋಲ್ ಹಾಕಿದ್ದೀನಿ. ಹೋಲ್ ಹಾಕ್ಬಿಟ್ಟು ಇನ್ನೊಂದು ದಾರ ಹಾಕಿ ಎಳ್ಕೊತೀನಿ. ಅದು ಗ್ರೀನ್ ಕಲರಿನ ಹಾಕೋತೀನಿ ದಾರ. ಅದು ಕೂಡ ಎಳ್ಕೊಂಡು 2 ಕೂಡ ಹಿಡ್ಕೊತೀನಿ. ಇಟ್ಕೊಂಡು ಇವಾಗ ಜರಿ ಥ್ರೆಡ್ ತೊಗೊಂಡು ಗಂಟು ಕಟ್ತೀನಿ. ಸುತ್ತು ಹಾಕ್ತೀನಿ. ಒಂದು 2-3 ಸುತ್ತು ಹಾಕಿ ಗಂಟು ಕಟ್ತೀನಿ.
ತುಂಬಾ ಚೆನ್ನಾಗಿ ಕಾಣಿಸ್ತವೆ 2 ಕಲರ್ ಹಾಕಿದ್ರೆ ನೀಟಾಗಿ ಕಾಣಿಸ್ತಾವೆ ಡಿಸೈನ್. ನನಗೆ ಇವಾಗ ಕಸ್ಟಮರ್ ಸೀರೆ ಬಂದಿಲ್ಲ. ಕಸ್ಟಮರ್ ಸೀರೆ ಬಂದರೆ ನಾನು ಇದೇ ರೀತಿ ಕುಚ್ಚು ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನದೊಂದು ಹಳೆ ಸೀರೆ ಇತ್ತು, ಅದ್ರ ಮೇಲೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಗಂಟು ಕಟ್ಟಿಬಿಟ್ಟು ಕಟ್ ಮಾಡ್ಕೊತೀನಿ. ಎಷ್ಟು ಉದ್ದ ಬೇಕು ಅಷ್ಟು ಕಟ್ ಮಾಡ್ತೀನಿ. ಕರೆಕ್ಟಾಗಿ ನೋಡಿಬಿಟ್ಟು ಕಟ್ ಮಾಡಬೇಕು. ಕರೆಕ್ಟಾಗಿ ನೋಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತಲ್ಲ ಅದು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಕುಚ್ಚು. 3 ಕುಚ್ಚು ಒಂದೇ ಲೆವೆಲ್ ಐತಿ. ಇವಾಗ ನೋಡಿ ಅಷ್ಟು ಕಟ್ಟಿದ್ದೀನಿ, ಎಷ್ಟು ನೀಟಾಗಿ ಬಂದೈತಿ ನೋಡಿ. ಬೇಬಿ ಕುಚ್ಚು ಹಾಕ್ಬಂದ್ರೆ ಜಾಸ್ತಿ ದೂರ ಹಾಕಬಾರ್ದು, ಇದೇ ರೀತಿ ಹಾಕೋಬೇಕು. ಅಷ್ಟು ಹತ್ರನೂ ಇಲ್ಲ ಅಷ್ಟು ದೂರನೂ ಇಲ್ಲ, ಚೆನ್ನಾಗಿ ಕಾಣಿಸ್ತಾವ. ಜಾಸ್ತಿ ದೂರ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಇವಾಗ ನೋಡಿ ಇನ್ನೊಂದು ಹಾಕ್ತಾಯಿದ್ದೀನಿ. ಹೋಲ್ ಹಾಕಿಬಿಟ್ಟು ಇನ್ನೊಂದು ದಾರ ಹಾಕೋತೀನಿ, ಪಿಂಕ್ ಕಲರ್ ದಾರ. ಫಸ್ಟ್ ಪಿಂಕ್ ಕಲರ್ ಹಾಕ್ತಾಯಿದ್ದೀನಿ, ಆಮೇಲೆ ಗ್ರೀನ್ ಕಲರ್ ಹಾಕೋತೀನಿ. ಹಾಕ್ಬಿಟ್ಟು ಎಳ್ಕೊಂಡು ಇನ್ನೊಂದು ಕಲರ್ ಹಾಕೋತೀನಿ. ನಾನು 47 ಹಾಕ್ಕೊಂಡಿನಿ, ನೀವು ಬೇಕಂದರೆ 57 ಹಾಕ್ಕೊಳ್ಳಿ. ದಪ್ಪ ಬೇಕಂದರೆ 50, 60 ಮಾಡ್ಕೊಳ್ಳಿ. 50, 57 ಅಂದರೆ 2 ಸೇರಿ 100 ಎಳೆ ಆಗುತ್ತೆ. ಡಬಲ್ ಮಾಡಿದ್ರೆ 200 ಎಳೆ ಆಗುತ್ತಲ್ಲ. ದಪ್ಪ ಬೇಕಾದರೂ ಆ ರೀತಿ ಹಾಕ್ಕೊಳ್ಳಿ. ನಾನು 47 ತೊಗೊಂಡಿನಿ. ಇದು ಕಲರ್ 40, ಅದು ಕಲರ್ 40, 80 ಎಳೆ ಆಯಿತು. ಇದು ಕೂಡ ಸುತ್ತ ಹಾಕಿ ಗಂಟು ಕಟ್ತೀನಿ. ಮೂರು ನಾಲ್ಕರೆ ಗಂಟು ಕಟ್ಟಬೇಕು, ಅಂದರೆ ಬಿಚ್ಚಲ್ಲ. ಕರೆಕ್ಟಾಗಿ ನೋಡಿ ಇವಾಗ ಕಟ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾವೆ ಈ ಕುಚ್ಚು. ನೋಡಿ ಎಷ್ಟು ನೀಟಾಗಿ ಕಾಣಿಸಕತ್ತಾವ. ಪಿಂಕ್ ಕಲರ್ ಈ ಕಡೆ ಐತಿ, ಗ್ರೀನ್ ಕಲರ್ ಈ ಕಡೆ ಐತಲ್ಲ, ತುಂಬಾ ಚೆನ್ನಾಗಿ ಬಂದೈತಿ. ನಾನು ಸೀರೆ ಮೇಲೆ ಖಂಡಿತ ಈ ಥರ ಹಾಕಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾವ. ಇನ್ನು ಹೊಸ ಡಿಸೈನ್ ಕಲಿಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವ, ಒಂದೇ ಕಲರಾಗಿ ಕಲರ್ಫುಲ್ ತುಂಬ ಚೆನ್ನಾಗಿ ಕಾಣಿಸ್ತಾವ. ಓಕೆ ಫ್ರೆಂಡ್ಸ್, ವಿಡಿಯೋ ಇಲ್ಲೇ ಏನು ಮಾಡ್ತೀನಿ. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಲ್ಲೇ ಮಾಡ್ತೀನಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.